ಸೊ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮೇಲೆ ಏನು ರೂಟ್ ಮುಖಾಂತರ ಹೋಗ್ತಾ ಇತ್ತು ಫ್ಲೈಟ್ಗಳು ಕೆಲವೊಂದು ಬೇರೆ ದೇಶಕ್ಕೆ, ಅದನ್ನ ಮಾರ್ಗ ಬದಲಾಯಿಸಿದ್ದಾರೆ. ಯಾಕೆ, ಹೇಗಿರುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ನನ್ನ ಕಲೀಗ ದಿಲೀಪ್ ನೀಡ್ತಾರೆ. ದಿಲೀಪ್, ಇದು ಅಂದ್ರೆ ಈಗ ನೋ ಫ್ಲೈಯಿಂಗ್ ಝೋನ್ ಅಂತ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಯುದ್ಧದ ಸನ್ನಿವೇಶದಲ್ಲಿ ಬಹಳ ಹತ್ರದಲ್ಲಿ ಇದ್ದೀವಿ ಅಂತಲ್ಲ, ಮತ್ತು ಹೇಗೆ ಬದಲಾಯಿಸ್ಕೊಳ್ಬೇಕು, ಯಾರು ಡಿಸೈಡ್ ಮಾಡೋದು, ಇದನ್ನ ಡೀಟೇಲ್ಸ್ ಕೊಡೋದಾದ್ರೆ? ನೋಡಿ ವಿದ್ಯಾ, ಈಗ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಅಂತ ಏನಿದೆ, ಒಂದು ಭಾರತ ಸರ್ಕಾರದ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿ ಮತ್ತು ಒಂದು ವಿಮಾನ ನಿಲ್ದಾಣಗಳ ಒಂದು ATS ಏನಿರುತ್ತೆ, ಅದು ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಕೆಲವೊಂದು ತೀರ್ಮಾನಗಳನ್ನ ತೆಗೆದುಕೊಳ್ಳುತ್ತೆ. ಜೊತೆಗೆ ಭಾರತ ಸರ್ಕಾರದ ನಿರ್ದೇಶನ ಕೂಡ ಇರುತ್ತೆ. ಈ ಪ್ರಕಾರವಾಗಿ ಈಗ ಸದ್ಯದ ಮಟ್ಟಿಗೆ ಪಶ್ಚಿಮ ಭಾರತ ಅಂದರೆ ಒಂದು ರಾಜಸ್ಥಾನ, ಗುಜರಾತ್ ಪ್ರದೇಶಗಳು ಮತ್ತು ಪಂಜಾಬ್ ರಾಜ್ಯದ ಮೇಲೆ ಯಾವುದೇ ವಿಮಾನಗಳು ಹಾರಾಡ್ತಿಲ್ಲ. ಜೊತೆಗೆ ಯಾವುದ್ಯಾವುದು ಈ ರಾಜ್ಯದ ಮೇಲೆ ಹಾದು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಮಾರ್ಗವಾಗಿ ಯುರೋಪ್ ರಾಷ್ಟ್ರಗಳಿಗೆ ತಲುಪಬೇಕಾಗಿತ್ತು, ಆ ಎಲ್ಲ ವಿಮಾನಗಳು ಕೂಡ ಮಾರ್ಗ ಡೈವರ್ಟ್ ಮಾಡಿದ್ದಾವೆ. ಈ ಒಂದು ಲೈವ್ ಟ್ರ್ಯಾಕಿಂಗ್ನ ನಾವು ನೋಡೋದಾದರೆ, ಮೊದಲಿಗೆ ನಾನು ಅದನ್ನು ಲೈವ್ ಟ್ರ್ಯಾಕಿಂಗ್ ಡಿವೈಸಲ್ಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇದು ಫ್ಲೈಟ್ ರೇಡಾರ್ 24 ಅಂತ ಹೇಳ್ಬಿಟ್ಟು, ಇದು ಲೈವ್ ಏರ್ ಟ್ರಾಫಿಕ್ ಕಂಟ್ರೋಲ್ನ ಒಂದು ಯಾವ್ಯಾವ ಮಾರ್ಗದಲ್ಲಿ ವಿಮಾನಗಳು ಹಾರಾಡುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋವಂಥ ಆ್ಯಪ್ ಇದು. ಈ ಒಂದು ಆ್ಯಪ್ನಲ್ಲಿ ಹೇಳೋದಾದರೆ, ಇಲ್ಲಿ ನೋಡಿ, ಡೆಲ್ಲಿಯಿಂದ ಹಾರ್ತಿರೋ ವಿಮಾನಗಳು ಸೀದಾದ ಅಹಮದಾಬಾದ್ ಅಥವಾ ಮುಂಬೈಗೆ ಬಂದು, ಮುಂಬೈಯಿಂದ ಅರಬ್ಬಿ ಸಮುದ್ರದ ಮಾರ್ಗವಾಗಿ ದುಬೈ ಮತ್ತು ಕುವೈತ್, ಇರಾಕ್ ಮಾರ್ಗವಾಗಿ ಎಲ್ಲ ವಿಮಾನಗಳು ಕೂಡ ಯುರೋಪ್ ರಾಷ್ಟ್ರಗಳನ್ನು ತಲುಪ್ತಾ ಇದ್ದಾವೆ. ಇನ್ನು ಆ ಯುರೋಪ್ ರಾಷ್ಟ್ರಗಳಿಂದ ಆಗಮಿಸೋ ವಿಮಾನಗಳು ಕೂಡ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನವನ್ನು ಅವಾಯ್ಡ್ ಮಾಡ್ತಾ ಇದ್ದಾವೆ. ಅವೆಲ್ಲ ವಿಮಾನಗಳು ಇರಾನ್ ಮಾರ್ಗವಾಗಿ ಅಥವಾ ದುಬೈ ಮಾರ್ಗವಾಗಿ ಮುಂಬೈಗೆ ಬಂದು ಮುಂಬೈಯಿಂದ ಚೆನ್ನೈಗೆ ಬರ್ತಾ ಇದೆ. ಇಲ್ಲಿ ನೀವು ಗಮನಿಸ್ಬೋದು, ಮ್ಯಾಪಲ್ಲಿ ಪಾಕಿಸ್ತಾನದಲ್ಲಿ ಕೇವಲ ಒಂದು 3 ವಿಮಾನಗಳ ಸಿಂಬಲ್ ಕಾಣಿಸ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಈ 3 ವಿಮಾನಗಳು ಬಹುಶಃ ದೇಶೀಯ ವಿಮಾನಗಳು ಇರ್ಬೋದು, ಅಥವಾ ಕರಾಚಿಯಿಂದ ವಿದೇಶಕ್ಕೆ ಹೋಗ್ತಿರೋ ವಿಮಾನ ಇರ್ಬೋದು. ಅದು ಬಿಟ್ಟರೆ ಲಾಹೋರ್, ಇಸ್ಲಾಮಾಬಾದ್ ಮತ್ತು ಪೇಶಾವರ್ನಲ್ಲಿ ಸಂಚರಿಸುವಂಥ ದೇಶೀಯ ವಿಮಾನಗಳಿರ್ಬೋದು. ಅದು ಬಿಟ್ಟರೆ ಪಾಕಿಸ್ತಾನದ ಮಾರ್ಗವಾಗಿ ಭಾರತಕ್ಕೆ ಯಾವುದೂ ವಿಮಾನಗಳಿಲ್ಲ. ಇನ್ನು ನೀವು ಅಫ್ಘಾನಿಸ್ತಾನದಲ್ಲಿ ನೋಡ್ಬೋದು, ಅಲ್ಲೂ ಕೂಡ ದೇಶೀಯವಾಗಿ ಹಾರಾಡೋ ವಿಮಾನಗಳು ಮಾತ್ರ ಕಾಣಿಸ್ತಾ ಇದ್ದಾವೆ. ಪಾಕಿಸ್ತಾನ ಅಫ್ಘಾನಿಸ್ತಾನ ಮಾರ್ಗವಾಗಿ ಭಾರತಕ್ಕೆ ಅಥವಾ ಭಾರತ ಮಾರ್ಗವಾಗಿ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಯಾವುದೇ ವಿಮಾನಗಳು ಇಲ್ಲಿ ಹಾರ್ತಿಲ್ಲ. ಇದನ್ನು ನೀವು ಗಮನಿಸ್ಬೋದು. ಅದರಲ್ಲೂ ಕೂಡ ನಮ್ಮ ಭಾರತದ ರಾಜ್ಯಗಳನ್ನ ನೋಡೋದಾದರೆ, ದಿಲ್ಲಿಯ ಪಕ್ಕದಲ್ಲೇ ಇರುವಂಥ ಹರಿಯಾಣ, ಪಂಜಾಬ್, ಚಂಡೀಗಢ, ಹಿಮಾಚಲ್ ಪ್ರದೇಶ, ಜಮ್ಮು ಕಾಶ್ಮೀರ, ಈ ಕಡೆ ರಾಜಸ್ಥಾನ, ಆನಂತರ ಗುಜರಾತ್ ರಾಜ್ಯಗಳಲ್ಲಿ ಯಾವುದೇ ರಾಜ್ಯಗಳಲ್ಲೂ ಕೂಡ ವಿಮಾನಗಳು ಹಾರಾಡ್ತಿಲ್ಲ. ಅಂದರೆ ಈ ಎಲ್ಲ ಮಾರ್ಗಗಳನ್ನು ನೋ ಫ್ಲೈ ಝೋನ್ ಅಂತ ಗುರುತಿಸಲಾಗಿದೆ. ಏನಕ್ಕೆ ಈ ಥರ ಆಗಿದೆ ಅಂದರೆ, ಒಂದು ವೇಳೆ ಏನಾದರೂ ಪಾಕಿಸ್ತಾನ ಭಾರತದ ಮೇಲೆ ಪ್ರತಿದಾಳಿ ನಡೆಸಿದ್ರೆ, ಅಥವಾ ಭಾರತ ಏನಾದರೂ ಮತ್ತಷ್ಟು ಆಪರೇಷನ್ ಸಿಂಧೂರ್ ಪಾರ್ಟ್ 2 ಅಂತ ಪ್ರತಿದಾಳಿ ನಡೆಸೋಕ್ಕೆ ಮುಂದಾದರೆ, ಆ ಸಂದರ್ಭದಲ್ಲಿ ನಾಗರಿಕ ವಿಮಾನಗಳು ಈ ವ್ಯಾಪ್ತಿಯಲ್ಲಿ ಹಾರಾಡಿದಾಗ ಯಾವುದೇ ರೀತಿಯಾದಂಥ ವಿಮಾನಗಳ ಮೇಲೆ ಕ್ಷಿಪಣಿಗಳ ದಾಳಿಯಾಗುವಂಥ ಸಾಧ್ಯತೆಗಳು ಎದುರಾಗುವಂಥ ಸಂದರ್ಭ ಬರಬಾರ್ದು ಅನ್ನೋ ಕಾರಣಕ್ಕೆ ಮುನ್ನೆಚ್ಚರಿಕೆ ವಹಿಸಿ ಈ ರೀತಿಯಾದಂಥ ಒಂದು ಕ್ರಮ ಕೈಗೊಂಡಿರ್ಬೋದು ಅನಿಸುತ್ತೆ ವಿದ್ಯಾ. ಓಕೆ, ಈಗ ಅದೇ ಇದರ ಸುಳಿವು ಏನ್ ಕೊಡ್ತಾ ಇದೆ? ನಾವು ಯುದ್ಧದ ಆರಂಭದಲ್ಲಿದ್ದೀವಿ ಅಥವಾ ಯುದ್ಧ ಸಾಧ್ಯತೆಗಳಿದೆ ಅಂತ ಹೇಳ್ಬೋದಾ ದಿಲೀಪ್? ಮತ್ತೆ ಸ್ವಲ್ಪ ಸುತ್ತಾಡ್ಕೊಂಡು ಹೋಗ್ಬೇಕಾ ಅಂತ ಅಲ್ವಾ? ಹೌದು, ಒಂದೇನಂದ್ರೆ ಇದನ್ನ ಯುದ್ಧ ಸಾಧ್ಯತೆ ಅಂತ ಹೇಳ್ಬೋದು, ಅಥವಾ ಮುನ್ನೆಚ್ಚರಿಕಾ ಕ್ರಮ ಅಂತಲೂ ಹೇಳ್ಬೋದು. ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ, ಅದರಲ್ಲೂ ವಿಮಾನಗಳ ಒಂದು ಹಾರಾಟದ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ರಿಸ್ಕ್ನ ತಗೊಳೋದಕ್ಕೆ ಇಷ್ಟಪಡೋದಿಲ್ಲ. ವಿಮಾನಗಳು ನೋ ಫ್ಲೈ ಝೋನ್ ಅಂತಲೇ ಮೊದಲೇ ಅದನ್ನು ಘೋಷಣೆ ಮಾಡಿಬಿಟ್ಟಿರ್ತವೆ. ಅದರಲ್ಲೂ ಕೂಡ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮೇಲೆ ಯುದ್ಧ ವಿಮಾನಗಳು ಹಾರಾಡ್ತಿರ್ತವೆ, ಮತ್ತು ಕ್ಷಿಪಣಿಗಳನ್ನು ಹಾರಿಬಿಡುವಂಥ ಚಾನ್ಸಸ್ ಇರುತ್ತೆ, ಮತ್ತು ನಾಗರಿಕ ವಿಮಾನಗಳನ್ನು ಟಾರ್ಗೆಟ್ ಮಾಡೋ ಸಾಧ್ಯತೆಯೂ ಇರುತ್ತೆ. ಆ ಒಂದು ಭೀತಿ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದು ಇದು ಮಾಡಿರ್ತಾರೆ. ಒಂದು ಅಂತ ಕೇಳಬೇಕಂದ್ರೆ, ಯುದ್ಧದ ಆರಂಭದ ಸಮಯದಲ್ಲಿ ಇವೆಲ್ಲ ಸಹಜ ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲೊಂದು ಕೆಲವೊಂದು ಉದಾಹರಣೆಗಳಿದ್ದಾವೆ. ಏನಂದರೆ, ಏನೊಂದು ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ಶುರುವಾಯಿತು, ಮತ್ತು ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಶುರುವಾದಂಥ ಸಂದರ್ಭದಲ್ಲೂ ಕೂಡ, ಅದನ್ನು ನಾನು ನಿಮಗೆ ಮ್ಯಾಪಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಇದು ಭಾರತದ ನಂತರ ಇಲ್ಲಿ ನೋಡಿ ಕಜಕಿಸ್ತಾನ ಇರುತ್ತೆ, ಮತ್ತು ರಷ್ಯಾ ಇದೆ. ರಷ್ಯಾ ಉಕ್ರೇನಲ್ಲೂ ನೋಡಿ, ಈಗ ರಷ್ಯಾ ಉಕ್ರೇನಲ್ಲಿ ಯುದ್ಧ ನಡೀತಾ ಇದೆ. ಉಕ್ರೇನಲ್ಲೂ ಕೂಡ ಯಾವುದೇ ಒಂದು ವಿಮಾನದ ಹಾರಾಟ ಇಲ್ಲ. ಪ್ರಮುಖವಾಗಿ ಯುದ್ಧದ ತೀವ್ರತೆ ಇರೋದು ಬೆಲಾರೂಸ್ ಮತ್ತು ಉಕ್ರೇನ್ ಮತ್ತು ಮಾಲ್ಡೋವಾದಲ್ಲಿ. ಈ ಒಂದು ವ್ಯಾಪ್ತಿನಲ್ಲಿ ನೋಡ್ಬೋದು ನೀವು, ಯಾವುದೇ ವಿಮಾನಗಳ ಹಾರಾಟ ಕಾಣಿಸ್ತಿಲ್ಲ. ಅಂದರೆ ಇಲ್ಲಿ ಯುದ್ಧ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾಗರಿಕ ವಿಮಾನಗಳು ಹಾರಾಟ ಮಾಡಿದ್ರೆ
ಏನಾದರೂ ಅಪಾಯ ಸಾಧ್ಯತೆಗಳಿರಬಹುದು ಅನ್ನೋ ಕಾರಣಕ್ಕೆ ಇಲ್ಲಿ ವಿಮಾನಗಳ ಹಾರಾಟವನ್ನೇ ಸ್ಥಗಿತ ಮಾಡಲಾಗಿದೆ. ಅದೇ ರೀತಿಯಾಗಿ ನೀವು ಇಸ್ರೇಲ್ ಮತ್ತು ಹಮಾಸ್ ಯುದ್ಧ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಈ ಯಾವುದೇ ಒಂದು ವಿಮಾನಗಳ ಹಾರಾಟ ಗಾಜಾ ಪಟ್ಟಿ ಮೇಲೆ ಇರಲಿಲ್ಲ. ಈಗಲೂ ಕೂಡ ಗಾಜಾ ಪಟ್ಟಿ ಮೇಲೆ ವಿಮಾನಗಳ ಹಾರಾಟ ಇಲ್ಲ. ಜೊತೆಗೆ ಗಾಜಾ ಪಟ್ಟಿನಲ್ಲಿ ಯಾವುದೇ ಒಂದು ವಿಮಾನ ನಿಲ್ದಾಣ ಇಲ್ದಲೇ ಇರೋಂಥ ಕಾರಣಕ್ಕೆ ಸದ್ಯದ ಮಟ್ಟಿಗೆ ಯಾವುದು ಕಾಣ್ತಿಲ್ಲ. ಬಟ್ ಗಾಜಾದಲ್ಲಿ ಯುದ್ಧ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ವಿಮಾನಗಳ ಹಾರಾಟ ತುಂಬಾ ಕಡಿಮೆ ಇತ್ತು. ಹಾಗಾಗಿ ಭಾರತದ ಸನ್ನಿವೇಶವನ್ನು ನೀವು ನೋಡೋದಾದರೆ, ಮ್ಯಾಪ್ನಲ್ಲೇ ವಿವರಿಸೋದಾದರೆ, ಸದ್ಯದ ಮಟ್ಟಿಗೆ ಒಂದು ಯುದ್ಧದ ವಾತಾವರಣ ಅಂತ ಇದನ್ನು ನಾವು ಕನ್ಸಿಡರ್ ಮಾಡ್ಬೋದು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತ ಹೇಳ್ಬೋದಾಗುತ್ತೆ ವಿದ್ಯಾ. ಓಕೆ, ಧನ್ಯವಾದ ದಿಲೀಪ್ ಡೀಟೇಲ್ಸ್ಗೆ. ಎಸ್, ವಿಮಾನಗಳಂದರೆ ಫ್ಲೈಯಿಂಗ್ ಹೇಗಿರುತ್ತೆ, ನೋ ಫ್ಲೈಯಿಂಗ್ ಝೋನ್ ಈಗ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ವಿವರಿಸಿದ್ದಾರೆ ದಿಲೀಪ್. ಎಸ್, ಇವೆಲ್ಲವೂ ಕೂಡ ಹಾಗಾದರೆ ಯುದ್ಧ ಆಗೇ ಬಿಡುತ್ತಾ, ಅದಕ್ಕೆ ಹಿಂಗೆ ಮಾಡಿದ್ರ ಅಂದರೆ ಮುಂಜಾಗ್ರತಾ ಕ್ರಮವನ್ನು ತಗೋಬೇಕಲ್ವಾ, ಪ್ರಿಕಾಷನ್ಸ್ಗಳನ್ನು ತಗೋಬೇಕಲ್ವಾ, ಯಾವುದೇ ರೀತಿಯ ಒಂದು ಅವಘಡಗಳಾಗೋಕ್ಕಿಂತ ಮುಂಚೆ ಜನರನ್ನ, ನಾಗರಿಕರನ್ನ ಸಂರಕ್ಷಣೆ ಮಾಡ್ಕೋಬೇಕಾಗಿರುವ ಹಿನ್ನೆಲೆಯಲ್ಲಿ ಈ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತಗೊಳ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ಇಂಥದ್ದು ಹಲವಾರು ಇರುತ್ತೆ, ಅದರಲ್ಲಿ ಇದು ಒಂದು ಭಾಗ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಮೇಲೆ ಯಾವುದೇ ರೀತಿಯ ಫ್ಲೈಟ್ ಹಾರದೇ ಇರೋ ರೀತಿಯಲ್ಲಿ ದೇಶ ಬಹಳ ಮುಂಜಾಗ್ರತಾ ಕ್ರಮವನ್ನು ತಗೊಂಡಿದೆ. ಬಟ್ ನಮ್ಮ ದೇಶಗಳು ಮಾತ್ರ ಅಂತಲ್ಲ, ಬೇರೆ ದೇಶಗಳು ಕೂಡ ಇದಕ್ಕೆ ಯಾಕಂತ ಹೇಳಿದ್ರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಲ್ಟಿಮೇಟ್ ಆಗಿ ಉತ್ತರ ಕೊಡಬೇಕಲ್ಲ, ನಾಗರಿಕರಿಗೆ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದರೆ. ಸೊ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗ್ತಾ ಇದ್ದಾರೆ ಒಂದು ವಿಚಾರ. ಮತ್ತೊಂದು ಕಡೆ ಈಗ ಪಾಕಿಸ್ತಾನ ಯಾವ ರೀತಿಯಾಗಿ ರಿವೆಂಜ್ ತಗೊಳ್ಬಹುದು ಅನ್ನುವಂತಹ ಪ್ರಶ್ನೆಯೂ ಕೂಡ ಕಾಡ್ತಾ ಇದೆ. ಗಡಿಯಲ್ಲಿ ಕಾಳಗ ಸ್ವಲ್ಪ ಹೆಚ್ಚೇ ನಡೀತಾ ಇದೆ, ಜೋರಾಗಿ ನಡೀತಾ ಇದೆ, ಪ್ರತಿದಿನದಂತೆ ಇಲ್ಲ. ಸೈನಿಕರು ಇದೀಗ ಈಗ ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನ ಅಂತ ತಗೊಂಡಾಗ ಹೆವಿ ಆರ್ಟಿಲರಿ ಗನ್ಗಳನ್ನು ಬಳಸ್ತಾ ಇದ್ದಾರಂತೆ. ಸೊ ಜನಸಾಮಾನ್ಯರಿಗೂ ನಾಗರಿಕರಿಗೂ ಇದರಲ್ಲಿ ಗಾಯಗಳಾಗಿದೆ ಅನ್ನುವಂತಹ ಸುದ್ದಿ ಸಿಗ್ತಾ ಇದೆ. ಅಲ್ಟಿಮೇಟ್ ಆಗಿ ನಂಬರ್ಸ್ ಸ್ವಲ್ಪ ತಡ ಆಗುತ್ತೆ ಸಿಗೋಕೆ. ಅದೆಲ್ಲದು ಆದ್ಮೇಲೆ ಕೇಳ್ತಾ ಇದ್ದಾರೆ ಜನ. ಈಗ ಈ ಏರ್ ಸ್ಟ್ರೈಕ್ ಮಾಡಿ ಬಂದ್ವಲ್ಲ, ಆಪರೇಷನ್ ಸಿಂಧೂರ ಮಾಡಿದ್ವಲ್ಲ, ಏನೇನು ನಾಶ ಆಯಿತು, ಎಷ್ಟು ಜನ ಸತ್ತೋದ್ರು ಅಂತ ಜನಸಾಮಾನ್ಯರಿಗೆ ಪ್ರಶ್ನೆ ಇರುತ್ತೆ. ನಂಬರ್ಸ್ನ ಅಲ್ಟಿಮೇಟ್ ಆಗಿ ಅವರೇ ರಿಲೀಸ್ ಮಾಡಬೇಕು. ಯಾಕಂದ್ರೆ ಅಟ್ಯಾಕ್ ಮಾಡಿದೀವಿ, ಅಲ್ಲಾಗಿರುವಂತಹ ಧ್ವಂಸ ಎಷ್ಟು ಪ್ರಮಾಣದ ಮಟ್ಟಿಗೆ ಅಂತಲೂ ಕೂಡ ನಾವು ಅಂದಾಜು ಮಾಡ್ಬೋದು. ಅದರೊಳಗೆ ಎಷ್ಟು ಜನ ಇದ್ರು ಅಂತೆಲ್ಲ ಗೊತ್ತಿಲ್ಲ. ಇನ್ನು ಅಂದಾಜು ಕೊಡ್ತಾ ಇದ್ದಾರೆ, ಒಂದು 80ರಿಂದ 95 ಜನ ಇಲ್ಲಿ ತನಕ ಟಿಕೆಟ್ ತಗೋಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಇನ್ನೊಂದು ಆಗ್ಲೋ ಈಗ್ಲೋ ಅನ್ನುವಂಥವರ ಸಂಖ್ಯೆಯು ಕೂಡ 60ರಿಂದ 70 ಅಂತ. ಅಲ್ಟಿಮೇಟ್ ಆಗಿ ಅವರೇ ನಂಬರ್ಸ್ನ ರಿಲೀಸ್ ಮಾಡಬೇಕು ಒಂದು. ಆಮೇಲೆ ಆ ಉಗ್ರಗಾಮಿಗಳಿಗೂ ಕೂಡ ಎಲ್ಲಾದ್ರೂ ನಾಗರಿಕರು ಇವರು ಪಾಕಿಸ್ತಾನದ ಮುಗ್ಧ ಪ್ರಜೆಗಳು ಅಂತ ಲೇಬಲ್ ಹಾಕ್ತಾರ, ಅಚ್ಚರಿ ಏನು ಪಡ್ಬೇಕಾಗಿಲ್ಲ. ಏನ್ ಶಾಕಿಂಗ್ ನ್ಯೂಸ್ ಅಲ್ಲ, ಇಂಥದನ್ನ ಅವ್ರು ಎಷ್ಟೋ ಸಲ ಮಾಡ್ಕೊ ಬಂದಿದ್ದಾರೆ. ಇಂಥವೆಲ್ಲವೂ ಆಗುತ್ತೆ. ಇದರ ಬೆನ್ನಲ್ಲೇ ಮೀಟಿಂಗ್ಗಳಾಗ್ತಾ ಇದೆ, ಹೈ ವೋಲ್ಟೇಜ್ ಮೀಟಿಂಗ್ಗಳು. ಮುಂದಕ್ಕೆ ಏನು ಎತ್ತ, ಆಮೇಲೆ ಇದು ಜಸ್ಟ್ ಜಲಕ್, ಮುಂದಕ್ಕೆ ಇನ್ನೂ ಏನಾದ್ರು ಬಾಕಿ ಇದೆಯಾ, ಯಾವುದರ ಸುಳಿವೂ ಇಲ್ಲದ ರೀತಿ